ಎಲ್ಲ ಹಿರಿಯ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ, ಮೊನ್ನೆ 28ನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಮಹೇಶ್ವರಿ ಕಲ್ಯಾಣ ಮಂಟಪದಾಗ. ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗ್ಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ. ಬರೀ ಸಣ್ಣವರು ಇರ್ಬೇಕು ದೊಡ್ಡವರು ಇರ್ಬೇಕು ಅಂತಕ್ಕಂಥ ಭಾವನೆ ಇರಂಗಿಲ್ಲ. ಆದ್ರೆ ಆ ಮದುವೆ ಸಮಾರಂಭದಲ್ಲಿ ಗೇಟ್ ಕಡೆ ಹೊರಗ ಅಲ್ಲಿ ಇರ್ತಕ್ಕಂಥ ಎಲ್ಲ VIP ಜನನೂ ಇದ್ರು. ಅವ್ರ ಜೊತೆ ವಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತ ನಿಂತಿದ್ರು. ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ ನೋಡಿ ನಾನು 10 ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕೂತಿದ್ದೆ, ನಾನು ಇಳಿದಿಲ್ಲ. ಆದ್ರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದಗಡೆ ಮುಂದ್ಗಡೆ 2 ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ್ರೆ ಒಂದ್ ಸ್ವಲ್ಪ ಗಾಡಿ ಮುಂದ್ ತಗೋರಿ ಅಂತ ಹೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೈದ್ರು. ನೀನೇನು ಪೊಲೀಸ್ ಇದೆಯಾ, ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ, ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದ್ರು. ಆದ್ರೂ ಕೂಡ ನನ್ನ ಗಾಡಿಯಲ್ಲಿ ನಾನು ಕೆಳಗೆ ಇಳಿಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡ್ರ ಒಂದ್ ಸ್ವಲ್ಪ ಮುಂದ್ ತಗೋರಿ ಅಂತಂದ್ರೆ ನಮ್ಮ ಹುಡುಗ ಅವಾಜ್ ಶಬ್ದಗಳಿಂದ ಬೈದ್ರು. ಏನಪ್ಪಾ ಅಂದ್ರ ನಾನು ಗಾಡಿ ತೆಗಿಯಂಗಿಲ್ಲ, ನಾವು ಯಾರಿಗೆ ಗೊತ್ತಿಲ್ರಿ ನನಗಂತ ಹೇಳಿ ಅವಾಜ್ ಹಾಕಿದ್ರು. ಅವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಕೊಡ್ತಾರ ಅವ್ರು. ಏನಂತ, ನಿನ್ನ ನೋಡ್ಕೋತೀನಿ, ನಿಮ್ ಗೌಡನ ನೋಡ್ಕೋತೀನಿ ಅಂತ ಹೇಳಿ ಧಮಕಿ ಹಾಕ್ತಾರ. ಅವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಿದೆ. ಅವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕೆ ಅವಶ್ಯಕತೆನೇ ಇಲ್ಲ, ನನಗೆ ಮಾತಾಡಿಲ್ಲ ನಾನು. ಆದ್ರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಕ್ವಶನ್ದಾಗ ನೀ ಏನ್ ಮಾಡ್ಕೊಳ್ಳೋದಿದ್ಯೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು. ನೋಡತ್ತಮ್ಮ, ನೀವು ವಿಧಾನ ಪರಿಷತ್ತಿನ ಸದಸ್ಯ ಆಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ, ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ. ನಾನು ಕ್ವಶನ್ದಾಗ ಮಾತಾಡೋದು ಬೆಳಕು. ಆದ್ರೆ ನೀನ್ ನೋಡ್ಕೋತೀನಿ ಅಂತ ಹೇಳ್ದವ್. ನೀನ್ ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತೀನಿ ಹೇಳ್ಬಿಡು, ಅಲ್ಲಿ ಬರ್ತೀನಿ ಅಂತ ಹೇಳಿದೆ. ನಾನು ಬಬಲೇಶ್ವರದಾಗ ನೋಡ್ಕೋತೀನಿ ಅಂದ. ಬಬಲೇಶ್ವರದಾಗ ಬೇಡಪ್ಪ, ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಯಾಗ ನಾನು ಕೊಡಕ್ ಹೋದೆ. ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು, ಅವ್ರ ವ್ಯಕ್ತಿನೇ ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ಮದೇ ತಪ್ಪದ, ನಾವು ಗಾಡಿ ನಿಂದ್ರಿಸ್ಬೋದಾಗಿತ್ತು, ದಯಮಾಡಿ ನೀವು ನಡ್ರಿ ಅಂತ ಹೇಳಿ ಅವ್ರು ನನ್ನ ಕರ್ಕೊಂಡೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ರು. ಇಷ್ಟೆಲ್ಲ ಆದ ಬಳಿಕ ನಾನು ಅದನ್ನ ದೊಡ್ಡ ಮಾಡಬಾರ್ದು ಅಂತ ಹೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ. ನಾನು ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ? ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದೂ ಸಂಬಂಧ ಇಲ್ಲ, ಜೀವದ ಬೆದರಿಕೆ ಹಾಕ್ಯಾರ ಅಂತ ಹೇಳಿ ಕೊಟ್ಟು. ಜೀವದ ಬೆದರಿಕೆ ಹಾಕೋರು ಸುನಿಲ್ ಗೌಡ್ರು. ಜೀವದ ಬೆದರಿಕೆ ಹಾಕ್ಯಾರ ಅವ್ರ ಜೋಡಿ ಇದ್ದಂತ ವ್ಯಕ್ತಿಗಳು ಅಂತ ಹೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ, ನಮ್ಮ ಇರ್ತಕ್ಕಂಥ ಹುಡುಗರ ಮೇಲೆ ಒಂದು ಫಿರ್ಯಾದಿ ಕೊಟ್ಟ. ಆದ್ರೆ ಇಷ್ಟೆಲ್ಲ ಆದ ಬಳಿಕ ಅದು ಎನ್ಕ್ವೈರಿ ಆಗ್ಲಿ, ಅದನ್ನ ತನಿಖೆ ಆಗ್ಲಿ, ಅಲ್ಲಿ CC ಫುಟೇಜ್ ಇರ್ತದೆ, ಅದನ್ನ ತೆಗೆದು ನೋಡ್ಲಿ ಅಂತ ಹೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ. ಇದು ಆದ ನಂತರ FIR ಆದ ನಂತರ ನಾನು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ನಮ್ಮ ಹುಡುಗರು ಅಂತ ಹೇಳಿ ಹೋಗಿದ್ರು. ಆದ್ರೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರ್ಲಿ, ಅದು ತಪ್ಪು ಆಗಿದ್ದಂತರೂ ನಿಜ, ಅದನ್ನ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು. ಆದ್ರೆ ಇಷ್ಟ ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ
MLC ಸುಲಿನಗೌಡ ಅವರಿಗೆ ಜೀವದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಮಯ ಉದ್ದೇಶ ಬಂತು. ಪತ್ರಿಕೆಯಲ್ಲಿ ಇದಕ್ಕೆ ಏನು ಸಂಬಂಧ, ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ನಾನು ಜೀವದ ಬೆದರಿಕೆ ಹಾಕಿದವನು ಅಲ್ಲ. ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಗೊತ್ತು. FIR ಮಾಡೋರು ಅವ್ರೆ, ಡಿಪಾಲ್ಸ್ ಮಾಡೋರು ಅವ್ರೆ, ಮತ್ ಹೊಳ್ಳಿ ಅದನ್ನ ಕೋರ್ಟಿಗೆ ಹೋಗಿ ಜಡ್ಜಸ್ ಕೋರ್ಟಿಗೆ ಹೋಗಿ ಭೇಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನ ರಿವೋಕ್ ಮಾಡಿ ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದಿದೆ. ಏನೋ ಚುನಾವಣೆ ಒಳಗೆ ಅವ್ರು ನಮಗ ಅನ್ಬೋದು, ನಾವು ಅವ್ರಿಗೆ ಅನ್ಬೋದು. ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನಡಬರ್ಕೊಮ್ಮೆ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ಊರಲ್ಲಿ ಇರಲಿಲ್ಲ. ನಾನು ಊರಲ್ಲಿ ಇಲ್ಲದ ಬಿಟ್ಟಿಗೆ ನನ್ನ ಮಗನ ಮೇಲೆ ಗಾಡಿ ಹಾಸ್ಲಿಕ್ಕೆ ಬಂದ್ರು. ನಾನು ಬೇರೆ ಊರಲ್ಲಿ ಇದ್ದಾಗ ನನಗೆ ಫೋನ್ ಬಂತು. ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ, ನನ್ನ ಮಗನಿಗೆ ಈ ರೀತಿ ನಡೆದದ, ನೀವು ಅದನ್ನ ಇಮಿಡಿಯೇಟ್ಲಿ ಯಾರ ಗಾಡಿ ಏನು ತನಿಖೆ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ನಾನು ಕೇಳಿದೆ. ಆದ್ರೆ ಇವತ್ತು ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಗೊಳ್ಳಂಗಿಲ್ಲ. ಎಲ್ಲರ ಮೇಲೂ ಕೇಸ್. ಚುನಾವಣೆಯಲ್ಲಿ ಅಂತೂ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಹೇಳಬಾರ್ದು, ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಅರ್ಜಿ ಕೊಡಬಾರ್ದು ಅಂತ ಹೇಳಿ ನಾ ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೆ. ನಾ ಮಾಧ್ಯಮದವ್ರಿಗೆ ಇಷ್ಟೇ ನಾ ವಿನಂತಿ ಮಾಡ್ಕೋತೀನಿ. ಇದು ಏನಾಗ್ಯದ ಅಂದ್ರೆ ಗುಂಡಾಗಿರಿ ನಡೆದ್ಬಿಟ್ಟದೆ ಬಿಜಾಪುರನ್ಯಾಗ. ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವ್ ಯಾರು ತಿರುಗಾಡಬಾರ್ದು. ಸರ್ವಾಧಿಕಾರಿ ಅಧಿಕಾರ ನಡೆದದ. ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ನೇರವಾಗಿ. ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾಳೆ ನಾವು ಏನಾದರೂ ನನ್ನ ಕುಟುಂಬದವ್ರು ಏನಾದ್ರೂ ಅವ್ರು ಎಡವಿ ಬಿದ್ರು, ಏನಾದ್ರೂ ಆಘಾತ ಆಯ್ತಂದ್ರೆ ಕಾರಣೀಭೂತರು ಅವರೇ ಆಗ್ತಾರೆ. ಇದು ನೇರವಾಗಿ ನಾನು ಇವತ್ತು ನಾನು ಹೇಳಿಕೆ ನಾನು ಬಯಸ್ತೀನಿ. ಆದ್ರೆ ಈ ರೀತಿ ದಬ್ಬಾಳಿಕೆ, ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನ ಸಹಿಸಿಕೊಂಡು ಇಲ್ಲಿವರೆಗೆ ನಾವು 1 ವರ್ಷ ಸುಮ್ ಕೂತಿದ್ದೀವಿ. ನಾವು ಇಷ್ಟೆಲ್ಲ ಆದ ಬಳಿಕ ಅಧಿಕಾರ ದುರುಪಯೋಗ ಹೆಂಗ್ ಮಾಡ್ಕೋತಾರಂತಂದ್ರ, ಅವ್ರ ಅಧಿಕಾರ ಎದಕ್ ಬೇಕಾಗ್ಯದಂದ್ರ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಬೇಕಾಗಿಲ್ಲ. ಅಧಿಕಾರ ಎದಕ್ ಬೇಕಾಗ್ಯದಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕೆ. ಎಷ್ಟು ಜನ ರೌಡಿ ಶೀಟರ್ಸ್ ಅದಾರ, ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರ. ಯಾವ ಅಧಿಕಾರಿಗಳು ಏನು ಮಾಡಕ್ ತಯಾರಿಲ್ಲ. ಅದಕ್ಕೆ ಗುಂಡಾಗಿರಿಗಳ ತಂದು ದಬ್ಬಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ. ಈ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಎಡವಿ ಬಿದ್ರೆ, ನಮಗ್ ಏನಾದ್ರೂ ಆಘಾತ ಆದ್ರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇವರೇ ಇಬ್ರು ಅಣ್ಣ ತಮ್ಮ ಆಗ್ತಾರ. ಇದನ್ನ ನಾನು ಹೇಳಿಕೆ ನಾನು ಬಯಸ್ತೀನಿ. ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರು ಉಳಿದಿಲ್ಲ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.